ಹಾಯ್ ಗಾಯ್ಸ್, ಈರುಳ್ಳಿ ರೈಸ್ ಎಲ್ಲರೂ ಮನೇಲಿ ಮಾಡ್ತಾರೆ. ಸ್ಪೆಷಲ್ ಏನಿಲ್ಲ, ಆದರೂ ನಾವು ಹೆಂಗೆ ಮಾಡ್ಕೋತೀವಿ ಅಂತ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಹೆಚ್ಚಾಕೈತಿ. ನಾನು ಏನೆಲ್ಲ ಹಾಕಿ ಮಾಡ್ತೀನಿ ಅಂತೇಳಿ ತೋರ್ಸಾತೀನಿ. ಎಣ್ಣೆ ಹಾಕೋರಿ. ಎಣ್ಣೆ ಫುಲ್ ಕಾದ್ಮೇಲೆ, ಇದು ನಾನ್ ಸ್ಟಿಕ್ ಪಾತ್ರೆ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತಿದೆ. ಆಮೇಲೆ ಜೀರಿಗೆ ಸಾಸಿವೆನ ಹಾಕೋರಿ. ಹಿಂಗೆ ಹಾಕೋದ್ರಿಂದ ನಿಮ್ಮ ಯಾವುದೇ ಒಂದು ಅಡುಗೆಗೂ ಹಿಂಗೆ ಹಾಕೋದನ್ನು ಮರಿಬೇಡ್ರಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹಾಕೋಬೇಕು. ಟೇಸ್ಟ್ನ ಅದು ಜಾಸ್ತಿ ಮಾಡ್ತೈತಿ. ರಾತ್ರಿ ಅನ್ನ ಎಷ್ಟೇ ನಾವು ಲಿಮಿಟ್ ಒಳಗೆ ಮಾಡಿದ್ರೂ ಬೆಳಗ್ಗೆ ಉಳ್ದೇ ಬಿಡ್ತೈತಿ. ನೀವು ಉಳಿದಿರೋ ಅನ್ನನ ಟೊಮ್ಯಾಟೊ ರೈಸ್ ಮತ್ತು ಈರುಳ್ಳಿ ರೈಸ್ ಅಂತೇಳಿ ಈಗ ವೆರೈಟಿ ಆಫ್ ರೈಸ್ನ ಮಾಡ್ಕೋಬೋದು. ಫ್ರೈ ಆಗಿದೆ. ಈಗ ಒಂದು ಮಸಾಲ ಹಾಕ್ಕೋಬೇಕು. ಇದು ಫ್ರೈಡ್ ರೈಸ್ ಮಸಾಲ. ನಾನು ಯಾವಾಗಲೂ ಒಂದು ಫ್ರೈಡ್ ರೈಸ್ ಮಸಾಲಾನ ತರಿಸೋದು. ಇದ್ರದ್ದು ಟೇಸ್ಟ್ ಭಾಳ ಚಲೋ ಐತಿ. ರೈಸ್ ಬೆಳಗ್ಗೆ ನಾವು ಬೇಡ ಅಂದ್ರೂ ಅದು ಉಳ್ದೇ ಬಿಡ್ತೈತಿ. ಅದನ್ನ ಚೆಲ್ಲೋ ಬದಲಿ ಈ ಥರ ಯಾವುದಾದ್ರೂ ಫ್ರೈಡ್ ರೈಸು, ಟೊಮೆಟೊ ರೈಸು, ಈರುಳ್ಳಿ ರೈಸು, ಏನೋ ಒಂದು ರೈಸ್ನ ಲೆಮನ್ ರೈಸ್ ಈ ಥರ ಮಾಡ್ಕೊಂಡು ನಾನು ರೈಸ್ನ ವೇಸ್ಟ್ ಮಾಡಲ್ಲ. ಈ ಥರನೇ ಮಾಡಿಕೊಂಡು ತಿಂತೀನಿ. ಇವಾಗ ರೆಡಿ ಆಯಿತು. ರೈಸ್ನ ಪುಡಿ ಪುಡಿ ಮಾಡಿ ಹಾಕೋರಿ.
ಫುಲ್ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಟೇಸ್ಟ್ಗೆ ತಕ್ಕಂಗೆ ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ಕೊರಿ. ಮೊಸರಿನ ಜೊತೆಗೆ ತಿಂದರೆ ಟೇಸ್ಟ್ ಅನಿಸ್ತೈತಿ. ನಾನು ಜಾಸ್ತಿ ರೈಸ್ನ ಮೊಸರು ಜೊತೆಗೆ ತಿನ್ನೋದು. ನಿಮ್ಗೆ ಹೆಂಗೆ ಬೇಕೋ ಆ ಥರ ಸರ್ವ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಕೈತಿ ಇನ್ನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ನನಗೆ ತಿಳಿಸ್ರಿ. ಲಾಸ್ಟ್ ಟೇಸ್ಟ್ ಮಾಡಿರಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಮೊಸರು ಜೊತೆಗೆ ಇದನ್ನು ಸರ್ವ್ ಮಾಡತ್ತೀನಿ. ಒನ್ಸ್ ಅಗೇನ್ ಫಾಲೋ, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. ಬಾಯ್ ಬಾಯ್.